ನಾವು ನೈಟು 12:30 ಬಂದಿದ್ವಿ. ಟಿಕೆಟು ಅಂತೂ ಯಾರಿಗೂ ಕೊಡ್ತಾ ಇಲ್ಲ ಇವರು. ಏನಪ್ಪ ಅಂದರೆ ಬ್ಯಾನರ್ ಹಾಕ್ಸಿದವರಿಗೆ, ಆಮೇಲೆ ಹಾರ ಹಾಕ್ಸಿದವರಿಗೆ ಅವರಿಗೆ ಒಳಗಿಂದೊಳಗೆ ಅವರು ಟಿಕೆಟ್ ಕೊಟ್ಟು ಇದು ಮಾಡಿದ್ದಾರೆ. ಎಲ್ಲರೂ ಡಿ ಬಾಸ್ ಅಭಿಮಾನಿಗಳೇ ಇರೋದಿಲ್ಲಿ. ಯಾರಿಗೂ ಟಿಕೆಟ್ ಅಂತ ಯಾರಿಗೂ ಒಬ್ರಿಗೂ ಟಿಕೆಟ್ ಕೊಟ್ಟಿಲ್ಲ. ಇನ್ನೊಂದು ಒಂದು ನಿಮಿಷ ಟಿಕೆಟ್ ಅಂತ ಯಾರು ಕೊಟ್ಟಿಲ್ಲ. ಈ ಬ್ಯಾನರ್ ಹಾಕ್ಸಿದವರಿಗೆ, ಹಾರ ಹಾಕ್ಸಿದವರಿಗೆ ಬಿಟ್ಟರೆ ಬೇರೆ ಎಲ್ಲರೂ ಅಭಿಮಾನಿಗಳು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಡಿ ಬಾಸ್ ಅಭಿಮಾನಿಗಳೇ ಇರೋದಿಲ್ಲಿ. ಅದು ಬಿಟ್ಟರೆ ಯಾರಿಗೂ ಟಿಕೆಟ್ ಕೊಡ್ತಾ ಇಲ್ಲ. ನಾವೇನಪ್ಪ ಅಂದರೆ 1:30-2 ಗಂಟೆದಿಂದ ಇಲ್ಲಿ ಕ್ಯೂ ನಿಂತರೆ ಯಾರಿಗೂ ಒಬ್ರಿಗೂ ಟಿಕೆಟ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಏನು ಕೇಳ್ಕೊಂತಿದ್ದೀವಿ ಅಂದರೆ ಇಲ್ಲಿ ಎಲ್ಲರಿಗೂ ಟಿಕೆಟ್ ಕೊಡಲಿ ಅಂತ ನಾವು ಇದು ಮಾಡ್ತಿದ್ದೀವಿ. ಅವ್ರು ಒಳಗಿಂದೊಳಗೆ ಅವ್ರು ಟಿಕೆಟ್ ಕೊಡ್ಕೊಂಡು ಅವ್ರು ಯಾರಿಗೆ ಬೇಕು ನೋಡು ಅವ್ರಿಗೆ ಅಷ್ಟೇ ಟಿಕೆಟ್ ಕೊಟ್ಟರೆ ಇದು ಯಾರಿಗೂ ಇದಲ್ಲ ಸರ್. ನಾವು ಟಿಕೆಟ್ಗೆ ಏನು ಇದು ಮಾಡಿ ದುಡ್ಡು ಕೊಡೋಕೇನು ಇದು ಮಾಡಲ್ಲ. ಎಲ್ಲ ದುಡ್ಡು ಕೊಟ್ಟು ನಾವೇ ತಗೊಂತೀವಿ ಅಲ್ಲ ಸರ್. ಈ ಥರ ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ನಾವು ಹೇಳಿ ಒಂದು ಗಂಟೆ ಸಿದಾವೆ ಸರ್ ಬಂದಿರೋದು. ಟಮಾಟಗಲ್ಲಿಂದ ನಡ್ಕೊಂಬಂದಿದ್ದೀನಿ ಸರ್ ನಾನು ಒಬ್ಬನೇ. ಎಲ್ಲ ರೈತರು ಬಂದಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ರೈತರ ಸಹಿತ ಬಂದು ಫಿಲಮ್ ನೋಡ್ಬೇಕಂತಾನೆ ರೈತರ ಸಹಿತ ಸಮೇತ ಬಂದಿದ್ದಾರೆ. ಆದ್ರೆ ಇವ್ರು ಯಾರಿಗೂ ಇದನ್ನ ಮಾಡ್ತಾ ಇಲ್ಲ. ಬರೀ ಅವ್ರವ್ರಿಗೆ ಇದು ಮಾಡ್ಕೊಂಡ್ರೆ ಹೆಂಗ ಸರ್? ಒಳಗೆ ಇದು ಮಾಡ್ಕೊಂಡ್ರೆ ನಾವೇನು ನಾವು ಯಾರಿಗೂ ಇದನ್ನ ಮಾಡ್ತಾ ಇಲ್ಲ. ನಾವು ಡಿ ಬಾಸ್ನ ಯಾವತ್ತು ಬಿಟ್ಕೊಡೋದ ಇಲ್ಲ. ನಾವು ಬಿಟ್ಟು ಕೊಡಂಗೇ ಇಲ್ಲ. ಅವ್ರು ಒಳಗಿದ್ರು ಅಷ್ಟೇ ನಾವು ಬಿಟ್ಕೊಡಲ್ಲ. ಡಿ ಬಾಸ್ ಅಭಿಮಾನಿಗಳೇ ನಾವು. ಜೈ ಡಿ ಬಾಸ್, ಜೈ ಡಿ ಬಾಸ್. ನಮ್ಮ ಬಾಸ್ನ ಯಾವತ್ತು ಬಿಟ್ಕೊಡಲ್ಲ. ಇನ್ನ ಇಲ್ಲ ನಾಳೆಲ್ಲ ಇವತ್ತಾಗ್ಲಿ ಇನ್ನು ಎಷ್ಟು ದಿನದಾಗಲಿ ಫಿಲಮ್ ನೋಡ್ತೀವಿ. ಇನ್ನ ಒಂದು ಅಲ್ಲ ದಿನಕ್ಕೆ 3 ಸಲ ನೋಡ್ಬಿಡ್ತೀವಿ.